ಸನಿಯಾ ಇದ್ಯಾಕ್ ನಿಂಗೆ ಹುಚ್ಚಿಗಿಚ್ಚೆಲ್ಲ ಹಿಡಿತಾ? ಹೌದು ಸುಬ್ಬಿ, ನನ್ ಸಂತೋಷಕ್ಕೆ ಹುಚ್ಚೆ ಹಿಡಿದಿದೆ. ಸಂತೋಷನ? ಏನಂತ ಸಂತೋಷದ ವಿಷಯ ಏನಾದ್ರೂ ಆಗಿರ್ಲಿ ಸುಬ್ಬಿ, ನನ್ ಸಂತೋಷಕ್ಕೆ ನೀನೇ ಕಾರಣ. ಸನಿಯಾ, ಈಗೇನ್ ನೀನ್ ಹಿಂಗೆ ಆಡ್ತಿರ್ತೀಯೋ ಅಥವಾ ವಿಷಯ ಏನು ಅಂತ ಹೇಳ್ತೀಯೋ? ಸುಬ್ಬಿ, ನೀನನ್ನ ಅದೃಷ್ಟ ದೇವತೆ. ನಿನ್ ಜೊತೆ ಕೆಲಸ ಮಾಡ್ತೀನಿ ಅಂದಾಗೆಲ್ಲ ಅದೃಷ್ಟ ತಾನೇ ನನಗೆ ಒಲ್ದು ಬರುತ್ತೆ. ನಾನ್ ಮತ್ತೆ ಅದು ಆಫೀಸಲ್ಲಿ ಕೆಲಸ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಹನಾ, ತಗೋ. ಬರ್ತಾ ಬರ್ತಾ ಎಷ್ಟೊಂದು ವೀಕ್ ಆಗಿ ಹೋಗಿದ್ಯಾ ನೋಡು. ಇನ್ಮೇಲಾದ್ರೂ ಹೊತ್ತೊತ್ತಿಗೆ ಸರಿಯಾಗಿ ಊಟ ತಿಂಡಿ ಎಲ್ಲ ಮಾಡಮ್ಮ. ಯಾಕೆ? ಕಂಡಿದ್ದನ್ನೆಲ್ಲ ತಿನ್ಬಿಟ್ಟು ನಾನು ಆ ಸುಬ್ಲಕ್ಷ್ಮಿ ತರ ಆಗ್ಬೇಕು ಅಂತನಾ? ನನಗ್ ಗೊತ್ತು ನನ್ನ ಹೆಲ್ತ್ ನ ನಾನು ಹೇಗ್ ಮೇಂಟೈನ್ ಮಾಡ್ಬೇಕು, ನನ್ನ ಫಿಟ್ನೆಸ್ ನ ಹೇಗ್ ಕಾಪಾಡ್ಕೋಬೇಕು ಅಂತ. ಅದಕ್ಕೆ ಈ ವೀಕಿಂದ ನಾನು ಜಿಮ್ಗೆ ಜಾಯಿನ್ ಆಗ್ತಾ ಇದ್ದೀನಿ. ಆಯ್ತಮ್ಮ, ಸರಿ, ನಿನ್ಗೆ ಹೇಗ್ ಬೇಕೋ ಹಾಗೆ ಮಾಡು. ಒಟ್ನಲ್ಲಿ ನೀನ್ ಆರೋಗ್ಯವಾಗಿದ್ರೆ ನಮ್ಗೆ ಅದೇ ಸಮಾಧಾನ. ಅಲ್ಲ, ಈ ಶನಾಯ ಏನು ಅಷ್ಟೊಂದು ಖುಷಿಯಾಗಿ ಸ್ವೀಟ್ ಬಾಕ್ಸ್ ಬೇರೆ ತಗೊಂಡು ಸುಬ್ಲಕ್ಷ್ಮಿ ಮನೆ ಕಡೆ ಹೋಗ್ತಿದ್ಲು? ಓ, ಈ ವಿಚಾರ ತಿಳ್ಕೊಳ್ಳೋದಕ್ಕೆನಾ ನೀವ್ ನನ್ನನ್ನ ಇಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ದು? ಅಯ್ಯೋ ಭಗವಂತ, ಯಾಕಮ್ಮ ಸಹನಾ ಎಲ್ಲಕ್ಕೂ ಒಂದೇ ತರ ಯೋಚನೆ ಮಾಡ್ತೀಯಾ? ಆಯ್ತು ಬಿಡು, ನೀನ್ ನನ್ಗೆ ಯಾವ ವಿಷಯನೂ ಹೇಳ್ಬೇಡ. ಒಟ್ನಲ್ಲಿ ನೀನ್ ನೆಮ್ಮದಿಯಾಗಿ ಖುಷಿಯಾಗಿದ್ರೆ ನಮ್ಗಷ್ಟೇ ಸಾಕು. ಇರ್ಲಿ ಬಿಡಿ, ವಿಷಯ ಏನು ಅಂತ ನಿಮ್ಗೂ ಗೊತ್ತಾಗ್ಲಿ. ವಿಷಯ ನಿಮಗ್ ಗೊತ್ತಾದ್ರೆ ನನ್ಗೂ ಅದ್ ಖುಷಿನೇ. ಇಷ್ಟು ದಿನ ಶನಾಯ ಗುರು ಆಫೀಸಲ್ಲಿ ನೋಟಿಸ್ ಪೀರಿಯಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ಲು. ಹೌದು, ಇವತ್ತೇ ಕೆಲ್ಸದ ಕೊನೆ ದಿನ ಅಂತ ಹೇಳ್ತಿದ್ಲಲ್ಲ? ಹೇಳ್ತಿದ್ಲು, ಆದ್ರೆ ಇನ್ ಮುಂದೆ ಹಾಗೆ ಹೇಳಲ್ಲ. ಯಾಕಂದ್ರೆ ಅವಳ ಕೆಲಸ ಅದೇ ಆಫೀಸಲ್ಲಿ ಎಕ್ಸ್ಟೆಂಡ್ ಆಗಿದೆ. ಅದ್ ಹೇಗಮ್ಮ ಸಾಧ್ಯ? ನೋಟಿಸ್ ಪೀರಿಯಡ್ ಮುಗಿತಾ ಇದ್ದ ಹಾಗೆ ಅವಳನ್ನ ಕೆಲ್ಸದಿಂದ ತೆಗ್ದಾಕ್ತೀನಿ ಅಂತ ಗುರು ಹೇಳ್ತಿದ್ದ ಅಲ್ವಾ? ಈಗ ಅವನೇ ಇವಳನ್ನ ಇಟ್ಕೊಂಡಿರೋದು. ಇಲ್ಲಮ್ಮವ್ರೆ, ಅವರಿಬ್ರು ಜೊತೆಲಿ ಸಲಿಗೆಯಿಂದ ಇರೋದನ್ನ ನಾನು ಕಣ್ಣಾರೆ ನೋಡಿದ್ದೀನಿ. ಐ ಮೀನ್ ಕೆಲ್ಸಕ್ಕೆ ಎಕ್ಸ್ಟೆನ್ಷನ್ ಕೊಟ್ಟು PA ಆಗಿ ಇಟ್ಕೊಂಡಿರೋದು. ಹಾಗಾದ್ರೆ ಇದೆಲ್ಲ ಗುರುದೇ ಕೆಲಸ ಅಂತೀಯಾ? ಅಯ್ಯೋ, ಮತ್ತೆ ಇವಳ ಬುದ್ಧಿವಂತಿಕೆಗೆ ಇನ್ಯಾರು ಕೆಲಸ ಕೊಡ್ತಾರೆ? ಇವಳ ಚಾಲಾಕಿತನ ಏನಿದ್ರು ಗುರುಮೂರ್ತಿ ಸುಬ್ಲಕ್ಷ್ಮಿ ಎದುರುಗಡೆ ಮಾತ್ರ ವರ್ಕೌಟ್ ಆಗೋದು. ಮಾವ, ಆದ್ರೆ ನೀವು ಖುಷಿಯಾಗಿದ್ದೀನಿ ಅಂದಿದ್ದು? ಸುಬ್ಬಿ, ನಾನು ನಿಜವಾಗ್ಲೂ ಖುಷಿಯಾಗಿದ್ದೀನಿ ಅಂದಿದ್ದು ನೀನು ಇಂಗ್ಲಿಷ್ ಮಾತಾಡೋದನ್ನ ನೋಡಿ. ವೇಟ್ ಸುಬ್ಬಿ, ನಂಗೆ ಜಾಬ್ ಕನ್ಫರ್ಮ್ ಮಾಡಿದ್ದು ಶರ್ಮಾ ಸರ್. ಪಾಪ ನಮ್ ಬಾಸಿಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ. ಶರ್ಮಾ ಸರ್ ನಮ್ ಬಾಸ್ ಕೇಳ್ದೆ ನನ್ ಜಾಬ್ ಓಕೆ ಮಾಡಿದ್ದಾರೆ. ಈಗ ಏನ್ ಮಾಡ್ಲಿ ಸುಬ್ಬಿ, ನೀನೇ ಹೇಳು, ಕೆಲಸ ಬಿಟ್ಬಿಡ್ಲಾ? ಮಾವ, ಅದು ಯಾಕೆ ಇಷ್ಟೊಂದು ವರಿ ಮಾಡ್ಕೋತೀಯ? ಡೋಂಟ್ ವರಿ. ಈ 3 ತಿಂಗಳು ಹೇಗಿದೆ ಅಂತ ನೀನೇ ನೋಡಿಲ್ವಾ? ಸುಬ್ಬಿ, ನಾನು ಹೇಗಿದ್ದೆ ಅಂತಾನು ನೋಡ್ದೆ ಅಲ್ವಾ? ಚಿಂತೆ ಮಾಡ್ಬೇಡ ಸುಬ್ಬಿ. ಇಷ್ಟು ದಿನ ಬಾಸ್ ಜೊತೆ ಹೇಗಿದ್ನೋ ಇನ್ ಮುಂದೆನೂ ಹಾಗೇ ಇರ್ತೀನಿ. ಪಾಪ ಬಾಸ್, ನೀವು ಸ್ವೀಟ್ ತಗೊಳ್ಳಿ. ಅಥರ್ವ, ಸ್ವೀಟ್ ತಗೊಳ್ಳೋ. ತಗೋ. ಬಾಯ್.
ಯಾಕೋ ಹಾಗೆ ನೋಡ್ತಿದ್ಯಾ? ನಿಮ್ಮಮ್ಮ ಬೇಜಾರು ಮಾಡ್ಕೊಂಡಿದ್ದಾರೆ. ಅವಳನ್ನ ಸಮಾಧಾನ ಮಾಡಿ ಬರ್ತೀನಿ. ಅಲ್ಲಿವರೆಗೂ ಸ್ವೀಟ್ ತಿಂತೀರು. ಈಗ ಅಳ್ತಾ ಕೂತಿರ್ತಾನೆ. ಈಗ ಇವಳನ್ನ ಸಮಾಧಾನ ಮಾಡೋ ಡ್ರಾಮಾ ಬೇರೆ ಮಾಡಬೇಕು. ಸುಬಿ, ಏನು ಮಾಡ್ತಿದ್ಯಾ? ಅಲ್ಲ, ನಿಂಗೆ ಬೇಜಾರಾಯ್ತು ಅಂತ. ಹೌದು ಮಾವ, ತುಂಬಾನೇ ಬೇಸರ ಆಯ್ತು. ಆದ್ರೆ ನಿಮಗ್ ತಾನೇ ಏನ್ ಮಾಡಕ್ಕಾಯ್ತದೆ? ಅಲ್ಲ, ಸರ್ವಸಾನೆ ಅವಳನ್ನ ವಾಪಸ್ ಕೆಲ್ಸಕ್ಕೆ ಸೇರಿಸ್ಕೊಂಡ ಮೇಲೆ ನೀವು ಅವ್ರ ಮಾತಿನ ಕೇಳಲೇಬೇಕಲ್ವಾ? ಹೌದು ಸುಬ್ಬಿ, ನಾವು ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡ್ಬೇಕಾದ್ರೆ ನಾವು ಅವ್ರ ಮಾತು ಕೇಳಲೇಬೇಕು. ಅದೇ ಮಾವ, ಅದೇ ನನ್ನ ಮನ್ಸನ್ನ ಕಿಚ್ಚೊಚ್ಚಿದ್ದು. ಅದು ಎಷ್ಟೇ ಕಷ್ಟ ಆದ್ರೂ ಸರಿನೇಯ. ಬನ್ನಿ ಮಾವ, ನಾವು ನಮ್ಮ ಕಂಪನಿನ ಶುರು ಮಾಡೇ ಬಿಡೋಣ. ನೀವ್ ಏನೇನ್ ಬೇಕೋ ಎಲ್ಲಾನು ತಯಾರಿ ಮಾಡ್ಕೊಳ್ಳಿ. ನಾನು ಕಂಪ್ಯೂಟರ್ ಕಲಿತೀನಿ, ಇಂಗ್ಲಿಷು ಕಲಿತೀನಿ, ಊಟ ತಿಂಡಿ ನಿದ್ದೆ ಬುಟ್ಟಾದ್ರೂ ಸರಿನೇ, ನಾನು ಎಲ್ಲದನ್ನು ಕಲಿತೀನಿ. ನನಗೆ ಹೆಂಗೂ ಕಂಪನಿ ಕೆಲಸಗಳು ಅಷ್ಟೋ ಇಷ್ಟೋ ಗೊತ್ತಿದೆ. ಈಗ ಈ ನನ್ನ ಹೆಸರಿನಲ್ಲಿ ಕಂಪನಿ ಶುರು ಮಾಡ್ಬೇಕು ಅನ್ನೋ ಒಂದೇ ಒಂದ್ ಕಾರಣಕ್ಕಾದ್ರೂ ನಾನು ಇದನ್ನೆಲ್ಲ ಕಲಿಬೇಕಲ್ವಾ? ಕಲಿತೀನಿ ಮಾವ. ನಿಮ್ಮ ಆಸೆ ಈಡೇರ್ಸಕ್ಕೋಸ್ಕರನಾದ್ರೂ ನಾನು ಇದನ್ನೆಲ್ಲ ಕಲಿತೀನಿ. ಸುಬ್ಬಿ, ಅದು ಆದ್ರೆ ನೀವೇನು ಯೋಚನೆ ಮಾಡ್ಬೇಡಿ ಮಾವ. ನಾನು ಅಥರ್ವನ್ನ ಸಂದಾಗ್ ನೋಡ್ಕೋತೀನಿ, ಅವನು ನಮ್ಮನ್ನ ಅರ್ಥನೂ ಮಾಡ್ಕೋತಾನೆ. ನಮ್ದೇ ಕಂಪನಿ ಅಂತ ಆಗ್ಬಿಟ್ರೆ ಆ ಸನ್ಯನ್ ಕಾಟನೇ ಇರಕ್ಕಿಲ್ಲ. ಕೆಲವೊಂದ್ಸಲ ಬಟ್ಟೆಗೆ ಅಂಟ್ಕೊಂಡಿದ್ಕೊಳೆ ಎಷ್ಟು ತೊಳೆದ್ರೂ ಹೋಗಕ್ಕಿಲ್ಲ. ಆವಾಗ ನಾವು ಬಟ್ಟೆನೆ ಬದಲಾಯಿಸ್ಬಿಡ್ಬೇಕು. ಅನಿಷ್ಟ ನಮ್ಮಿಂದ ದೂರ ಇರಲ್ಲ ಅಂತಂದ್ಮೇಲೆ ನಾವೇ ಅದರಿಂದ ಆದಷ್ಟು ಬೇಗ ದೂರ ಬಂದ್ಬಿಡ್ಬೇಕು. ಮಾವ, ನೀವು ಈ ಕಂಪ್ಯೂಟರ್ನ ಆನ್ ಮಾಡೋದನ್ನ ಹೇಳ್ಕೊಡಿ. ನಾನು ಅರುಣ್ ಸರ್ ಆಫೀಸ್ನಾಗೆ ಚೂರು ಪಾರು ಕಲ್ತಿದ್ದೆ, ಅದನ್ನೇ ಪ್ರಾಕ್ಟೀಸ್ ಮಾಡ್ತೀನಿ. ನೀವು ಹೇಳ್ಕೊಡಿ. ಹಾ ಸುಬ್ಬಿ, ಸುಬ್ಬಿ ಪ್ಲಗ್ ಹಾಕಿದ್ಯಾ? ಈ ಪಿನ್ನಾಗ ಚುಚ್ಚಾಕಿವ್ನಿ, ಆದ್ರೆ ಇದು ಆನೆ ಮಾಡಕ್ಕಾಯ್ತಿಲ್ಲ. ಸರಿ. ಥ್ಯಾಂಕ್ಸ್ ಮಾವ, ತುಂಬಾ ಥ್ಯಾಂಕ್ಸ್. ಸುಬ್ಬಿ, ಇದರಲ್ಲಿ ಆಫೀಸಿಗೆ ಸಂಬಂಧಪಟ್ಟಿದ್ದು ತುಂಬ ಫೈಲ್ಸ್ ಇದೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ನನಗೆ ತೊಂದರೆ ಆಗುತ್ತೆ. ಮಾವ, ನೀವು ವರಿ ನಾಟ್ ಮಾಡ್ಕೋಬೇಡಿ. ನಾನು ಕೇರ್ ಟೇಕ್ ಮಾಡ್ತೀನಿ ಫುಲ್ಲಿ, ನೀವು ಹೋಗಿ. ಅಯ್ಯೋ, ಇದ್ಯಾಕೆ ಇದು ಹಿಂಗ್ ಬಡ್ಕತೈತೆ? ಅಯ್ಯೋ ದೇವ್ರೇ. ಏನ್ ಮಾಡ್ತಿದ್ಯಾ ಜಾನು? ನಿನ್ನೆ ನೆನ್ಸ್ಕೊತಾ ಇದ್ದೆ. ನೀನೇನ್ ಮಾಡ್ತಿದ್ಯಾ? ನಿನ್ನ ಹೆಂಡತಿನ ಕನ್ವಿನ್ಸ್ ಮಾಡಿದ್ಯಾ? ಆಯ್ತು, ಹೇಗೋ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಅದ್ಬಿಡು, ನಿಂಗೆ ಕೆಲಸ ಕಂಟಿನ್ಯೂ ಆಗಿದ್ದಕ್ಕೆ ನನಗೇನು ಕೊಡಲೇ ಇಲ್ಲ. ಸ್ವೀಟ್ ಕೊಟ್ನಲ್ಲ ಗ್ಯಾರಿ. ನನಗೆ ಸ್ವೀಟ್ ಬೇಡ. ನನಗೆ ಬೇಕಾಗಿರೋ ಸ್ವೀಟ್ ಬೇರೆನೇ ಇದೆ. ಆಹಾ, ಕಳ್ಳ. ಸರಿ, ನಾನು ಟೆರೆಸ್ ಹತ್ರ ಹೋಗೋ ಕಾರಿಡಾರಲ್ಲಿ ವೆಯ್ಟ್ ಮಾಡ್ತಾ ಇರ್ತೀನಿ. ನೀನು ಅಲ್ಲಿಗೆ ಬೇಗ ಬಾ. ಬಂದರೆ ನೀನು ಕೇಳಿದ ಸ್ವೀಟು ನಿನಗೆ ಸಿಗುತ್ತೆ. ವಾವ್, ರಿಯಲಿ? ಪಪ್ಪ, ಕರೆಂಟ್ ಹೋಯ್ತು. ಅಥರ್ವ, ನಮ್ಮ ಮನೇಲಿ ಕರೆಂಟ್ ಹೇಗೆ ಹೋಗುತ್ತೆ? UPS ಇದೆ. ನಿಮ್ಮಮ್ಮನೇನೋ ಮಾಡಿರ್ತಾರೆ.
ಎಲ್ಗೆ ಹಾಕೋದಪ್ಪ ಇದ್ದ? ಏನು ಸುದ್ದಿ? ಒಂದು ಸ್ವಲ್ಪನೂ ಗೊತ್ತಾಗಲ್ವಾ? ಕಂಪ್ಯೂಟರ್ ಕಲಿತೀನಿ ಅಂತ UPS ವರ್ಕ್ ಹಾಳು ಮಾಡಿದ್ಯಲ್ಲ. ಹಾಗೆ ಬೈತೀನಿ ಅನ್ಕೊ. ಇವತ್ತು ತಂದ್ಬಿಡ್ತೀನಿ. ಅಯ್ಯೋ ಮಾವ, ಈಗೇನಿಕ್ಕೆ ಅರ್ಜೆಂಟು? ಬುಡಿ, ಬೆಳಗ್ಗೆ ತೊಂದ್ರಾಯ್ತು. ನೀ ಎಲ್ಲಾದರೂ ಉಂಟಾ? ನನ್ನ ಹೆಂಡತಿ ಇಷ್ಟು ಆಸೆಯಿಂದ ಕಲಿಬೇಕಾದ್ರೆ ನಾಳೆ ಅಂತ ನಾನು ಕೂರದ? ಈಗಲೇ ಹೋಗಿ ತಂದ್ಬಿಡ್ತೀನಿ. ಮತ್ತೇನಾದರೂ ಹಾಳಾದ್ರೆ ವೇಟ್ ಮಾಡ್ತಿರೋ, ಬಂದ್ಬಿಡ್ತೀನಿ. ಮಾವ, ಅದು ಮಾವ, ನೀವು ನಂಗೆ ಇಷ್ಟು ಪ್ರೀತಿ ಮಾಡ್ತೀರಲ್ಲ, ಅಷ್ಟೇ ಸಾಕು ನನಗೆ. ಜಾನು, ಇಲ್ಲಿದ್ಯಾ? ತುಂಬ ಹೊತ್ತು ಕಾಯಿಸ್ಬಿಟ್ನಾ? ಇಟ್ಸ್ ಓಕೆ ಗ್ಯಾರಿ. ನೀನು ನನಗೋಸ್ಕರ ಇಷ್ಟೆಲ್ಲ ಮಾಡ್ತಿರುವಾಗ ನಾನು ನಿನಗೋಸ್ಕರ ಎಷ್ಟೊತ್ತು ಕಾಯಕ್ಕಾಗಲ್ವಾ? ವಾವ್ ಜಾನು, ನನಗೋಸ್ಕರ ಕಾಯುವಾಗೆಲ್ಲ ಹೀಗೆ ಹೇಳ್ತೀಯಾ? ಏನು ತಮಾಷೆ ಮಾಡಿದೆ ಜಾನು. ನಿನ್ನ ಕಾಯ್ಸಕ್ಕೆ ನನಗೆ ಇಷ್ಟ ಇಲ್ಲ. ಆದರೆ ಏನು ಮಾಡಲಿ, ಸುಬ್ಬಿಗೆ ಅದು ಇದು ರೀಸನ್ ಹೇಳಿ ಕನ್ವಿನ್ಸ್ ಮಾಡಿ ಬರೋಷ್ಟರಲ್ಲಿ ಲೇಟ್ ಆಗೋಗುತ್ತೆ. ಅಂತೂ ಮತ್ತೆ ನೀನು ಹೆಂಡ್ತಿನ ಬಕ್ರ ಮಾಡಿದೆ ಅಲ್ಲ. ಅವಳು ನಿನ್ನ ಪದೇ ಪದೇ ನಂಬ್ತಾಳೆ ಅಂದರೆ ಇನ್ನೊಳು ಎಷ್ಟು ಪೆದ್ದಿ ಇರಬೇಡ. ಅವಳು ಪೆದ್ದಿ ಆಗಿರೋದಲ್ಲ ಜಾನು, ನಾನು ಅವಳನ್ನ ಪೆದ್ದಿ ಮಾಡ್ತಿರೋದು. ನಾನು ಏನೇ ಹೇಳಿದ್ರೋ ಅವಳು ನನ್ನ ನಂಬಬೇಕು. ಹಾಗೆ ಅವಳನ್ನ ತಯಾರು ಮಾಡ್ತಾ ಇದ್ದೀನಿ. ಮಾಡು ಮಾಡು, ನಂಬಿಕೆಯನ್ನು ಬೆಟ್ಟ ಹತ್ತಿಸ್ತಾ ಇದೆಯಾ? ಅದು ಯಾವಾಗ ಬೆಟ್ಟದಿಂದ ತಳ್ತೀಯೋ ನಾನು ನೋಡ್ತೇನೆ. ಬರೀ ಬೆಟ್ಟದಿಂದ ತಳ್ಳೋದಲ್ಲ ಜಾನು, ಅವಳನ್ನ ಪರ್ವತ ಹತ್ತಿಸಿ ಅಲ್ಲಿಂದ ಪಾತಾಳಕ್ಕೆ ತಳ್ಳಬೇಕು. ಅಂದರೆ ಅವಳನ್ನ ಅಷ್ಟು ನಂಬಬೇಕು, ಅಲ್ಲಿವರೆಗೂ ನೀನು ಈ ನಾಟಕನ ಕಂಟಿನ್ಯೂ ಮಾಡಬೇಕು. ಇದ್ರ ಮಧ್ಯದಲ್ಲಿ ನಾನು ಮಾತ್ರ ನರಳ್ತಾ ಇರಬೇಕು ಅಲ್ವಾ? ಆ್ಯಂಡ್ ಅದೇ ನೆಪ ಇಟ್ಕೊಂಡು ನನ್ನ ಇಗ್ನೋರು ಮಾಡಬೇಕು ಅಂತ ಅನ್ಕೊಂಡಿದ್ಯಾ? ಕಮೋನ್ ಜಾನು, ನಾನು ನಿನ್ನ ಇಗ್ನೋರ್ ಮಾಡ್ತೀನಾ? ನನ್ನ ಕೊನೆ ಉಸಿರು ಇರೋವರೆಗೂ ನನ್ನ ಗಮನ ನಿನ್ನ ಕಡೆನೇ ಇರುತ್ತೆ. ಆದರೆ ಆ ಸುಬ್ಬಿ ಅಹಂಕಾರ ಬಿಟ್ಟು, ನನ್ನ ಬಿಟ್ಟು ಬೇರೆ ದಾರಿನೇ ಇಲ್ಲ ಅನ್ನೋ ಸ್ಥಿತಿಗೆ ಬರಬೇಕು. ಅವಳಿಗೆ ಅಂಥ ಗತಿ ಬಂದು ನನ್ನ ಕಾಲ ಹತ್ರ ಬಿದ್ದು ಬೇಡ್ಕೋಬೇಕು. ಅವಳನ್ನ ಹಾಗೆ ನೋಡಬೇಕು. ಓಕೆ ಓಕೆ, ಈಗೇನು ಅವಳ ಬಗ್ಗೆ ಮಾತಾಡೋದಕ್ಕೆ ಇಲ್ಲಿಗೆ ಬಂದ್ಯಾ? ನೋ ವೇ ಜಾನು, ನಿನ್ನ ನೋಡ್ಬೇಕಂತಲೇ ಬಂದಿರೋದು. ಆದಷ್ಟು ಬೇಗ ಯಾವಾಗಲೂ ನೀನು ನೋಡ್ತಾ ಇರಬೇಕನ್ನೋದೇ ನನ್ನ ಮನಸ್ಸಲ್ಲಿರೋದು. ರಿಯಲಿ ಜಾನು. ಇನ್ಫ್ಯಾಕ್ಟ್ ನಿನ್ನ ಕೆಲಸ ಎಕ್ಸ್ಟೆಂಡ್ ಆಗಿದ್ದು ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ? ಥ್ಯಾಂಕ್ ಯು ಗ್ಯಾರಿ, ಥ್ಯಾಂಕ್ ಯು ಸೋ ಮಚ್. ನೀನೆಲ್ಲೋ ನನ್ನ ಬಿಟ್ಕೊಟ್ಬಿಡ್ತೀಯ ಅಂತ ಅಂದ್ಕೊಂಡಿದ್ದೆ ಗೊತ್ತಾ? ಈ ನಿನ್ನ ಗ್ಯಾರಿ ಜೀವ ಬಿಡ್ತಾನೆ ಹೊರತು ಜೀವಕ್ಕೆ ಜೀವ ಆಗಿರೋ ನಿನ್ನನ್ನು ಬಿಟ್ಕೊಡಲ್ಲ. ಲವ್ ಯು ಗ್ಯಾರಿ. ಲವ್ ಯು ಟು ಜಾನು. ವೇಟ್, ನಾನು ಮತ್ತೆ ಆಫೀಸಿಗೆ ಬಂದಿದ್ದಕ್ಕೆ ಆನಂದ್ ಏನು ಹೇಳಿಲ್ವಾ? ಕೇಳದೆ ಇರ್ತಾನ? ಮನೆಯಲ್ಲಿ ಆ ಸುಬ್ಲಕ್ಷ್ಮಿ ಕಾಟ, ಆಫೀಸಲ್ಲಿ ಈ ಆನಂದ್ ಕಾಟ. ಬಂದು ಕೋಪ ಮಾಡ್ಕೊಂಡು ಏನೇನೋ ಕೇಳ್ದ, ಬಟ್ ಅವನ್ನ ಹೇಗೋ ಮ್ಯಾನೇಜ್ ಮಾಡಿದೆ. ಈಗ ಏನು ಹೀಗೆ ಮಾತಾಡ್ತಿರ್ತೀಯೋ ಅಥವಾ? ನೋ ಗ್ಯಾರಿ, ಇವ್ರು ಯಾಕೆ ಇಷ್ಟೊತ್ತಾದ್ರೂ ಬಂದಿಲ್ಲ? ಇರ್ಲಿ. ಏ ಮಗ,
ಇಲ್ಲೆಲ್ಲ ಮಾಡ್ತಿದ್ಯಾ? ಪಪ್ಪ ಹೋದ್ರಲ್ಲ ಅದಕ್ಕೆ ನೋಡ್ತಿದ್ದೆ. ಅವ್ರ ಅಂಗಡಿಗೆ ಹೋದ್ರು ಮಗ, 5 ನಿಮಿಷ ಬಂದ್ಬಿಡ್ತಾರೆ. ಅಯ್ಯೋ ಸುಬ್ಬಮ್ಮ, ಅವರು ಅಂಗಡಿಗೆ ಹೋಗಿಲ್ಲ, ಇಲ್ಲೇ ಟೆರೆಸ್ ಕಡೆ ಹೋದ್ರು. ಟೆರೆಸ್ ಕಡಿಕಾ? ಸರಿ ಮಗ, ನಾನು ಹೋಗಿ ನೋಡ್ತೀನಿ, ನೀನು ಹೋಗಿ ಮಲಿಕೋ, ಹೋಗು, ಗೊತ್ತಾಗದೆ. ಹೋಗು. ಸರಿ ಸುಬ್ಬಮ್ಮ. ಜಾನು, ನಾವು ಹೀಗೆ ಕಾಲ ಕಳೆದು ಎಷ್ಟು ದಿನ ಆಯ್ತಲ್ಲ? ನಾವು ಮನೇಲಿದ್ದಾಗ ಹಾಗೆ ಇದ್ವಿ ಗ್ಯಾರಿ. ಆದ್ರೆ ಈಗ ಹೀಗೆ ಕದ್ದು ಮುಚ್ಚಿ ಮೀಟ್ ಮಾಡ್ಬೇಕು. ಒಂದಿನ ಜೊತೆಗಿರ್ಬೇಕು ಅಂದ್ರೂ ದೊಡ್ಡ ಸರ್ಕಸ್ಸೇ ಮಾಡ್ಬೇಕು. ಡೋಂಟ್ ವರಿ ಜಾನು, ಇನ್ನು ಸ್ವಲ್ಪ ದಿನ ಅಷ್ಟೇ. ಆಮೇಲೆ ನಾನು ನೀನು ಪ್ರೈವೇಟ್ ಆಗಿರೋ ಹಾಗೆ ಅಬ್ರಾಡ್ ಟ್ರಿಪ್ ಪ್ಲಾನ್ ಮಾಡೋಣ. ಅರೆ ಸೀರಿಯಸ್? ಎಸ್ ಜಾನು, ನಿನ್ನ ಜೊತೆ ಹೀಗೆ ರೊಮ್ಯಾಂಟಿಕ್ ಆಗಿ ಕಾಲ ಕಳಿಬೇಕು ಅಂತ ನನಗೆ ಆಸೆ ಇಲ್ವಾ? ಇಲ್ಲಾದ್ರೆ ಎಲ್ಲಿ ಸುಬ್ಬಿಗೆ ಗೊತ್ತಾಗ್ಬಿಡುತ್ತೆ ಅನ್ನೋ ಆತಂಕ. ಆದ್ರೆ ನಾವು ಅಬ್ರಾಡಿಗೆ ಹೋದ್ರೆ ಆ ಸುಬ್ಬಲಕ್ಷ್ಮಿ ನೆನಪು ನಿನಗೆ ಆಗ್ಬಾರ್ದು. ಹಾಗೆ ನೋಡ್ಕೋತೀನಿ. ನಾವು ಹೋಗಿರೋದು ಟ್ರಿಪ್ಪಿಗೋ ಸ್ವರ್ಗಕ್ಕೋ ಅಂತ ಡೌಟ್ ಬರಬೇಕು. ರಿಯಲಿ? ಆಫ್ ಕೋರ್ಸ್ ಗ್ಯಾರಿ. ಮಾವ, ಮಾವ? ಹಾ ಸುಬ್ಬಿ, ಅಲ್ಲ, ಇಲ್ಲೇನ್ ಮಾಡ್ತಿದ್ದೀರಾ? ನೀವು ಅದೇನೋ ಕೇಬಲ್ ತತ್ತೀನಿ ಅಂತಲ್ವಾ ಹೋಗಿದ್ದು? ಹಾ, ಅದು ಕೇಬಲ್ ತರೋಣ ಅಂತ ಕೆಳಗೆ ಹೋಗ್ತಿದೆ. ಅಷ್ಟೇ ಈ ಕೆಳಗಡೆ ಮನೆಯವರು ಶಂಕರಪ್ಪ ಇದ್ದಾರಲ್ಲ. ಶಂಕರಪ್ಪನೇ? ಹ್ಞೂ, ಅದೇ ಆ ರಿಟೈರ್ಡ್ ಟೀಚರು. ನಿನಗೆ ಗೊತ್ತಿಲ್ಲ ಬಿಡು, ಅವರು ಇತ್ತೀಚೆಗೆ ಬಂದಿದ್ದು. ಅವ್ರು ಎಷ್ಟು ಒಳ್ಳೆಯವ್ರು ಗೊತ್ತಾ? ಮೊನ್ನೆ ಏನಾಯ್ತು ಅಂದರೆ, ಮಾವ, ಮೊನ್ನೆ ಆಗಿದ್ದಂಗಿರ್ಲಿ, ಈಗ ಇಲ್ಲಿ ಏನ್ ಮಾಡ್ತಿದ್ದೀರಾ ನೀವು? ಅದೇ ಸುಬ್ಬಿ, ಅದನ್ನ ಹೇಳಕ್ಕಂತಾನೆ ಬಂದೆ. ಮೊನ್ನೆ ಅವರು DTH ಹಾಕ್ಸ್ಕೊಂಡ್ರಂತೆ, ಅದು ಯಾಕೋ ಇವತ್ತು ಸರಿಯಾಗಿ ಬರ್ತಿಲ್ವಂತೆ. ನಾನು ಕೆಳಗೆ ಹೋಗುವಾಗ ಹೇಳಿದ್ರು, ಕೇಬಲ್ ಏನಾದರೂ ಲೂಸ್ ಆಗಿದೆ ಅಂತ ನೋಡೋಕ್ಕೆ ಟೆರೆಸ್ಗೆ ಹೋದೆ. ಕೇಬಲ್ ಲೂಸ್ ಆಗಿತ್ತು, ಸರಿ ಮಾಡಿ ಬಂದೆ. ಅದು ಸರಿ, ನೀನು ಯಾಕೆ ಇಲ್ಲಿಗೆ ಬಂದೆ? ನಾನು ಇಲ್ಲಿದ್ದೀನಿ ಅಂತ ನಿನಗ್ಯಾರು ಹೇಳಿದ್ದು? ಅಥರ್ವ ನೀವು ಮೇಲಕ್ಕೆ ಹೋಯ್ತಿದ್ದೀನಿ ಅಂತ ಹೇಳ್ದ, ಅದಕ್ಕೆ ನಿಮ್ ನೋಡ್ಕೊಂಡು ಹಿಂಗೆ ಬಂದೆ. ಅದಕ್ಕೆ ಓಡ್ ಬಂದ್ಬಿಟ್ಯಾ? ನಿನ್ನ ಗಂಡನ ಯಾರಾದರೂ ಎತ್ಕೊಂಡು ಹೋಗ್ತಾರೆ ಅನ್ನೋ ಭಯನ? ಅಯ್ಯೋ ಹಂಗಲ್ಲ ಮಾವ. ಅದು ಇಲ್ಲ, ಇದು ಇಲ್ಲ, ಹೇಗೂ ಬರೋದು ಬಂದಿದ್ಯಾ. ಮೇಲ್ಗಡೆ ಬೆಳೆದಿಂಗ್ಳು ಸಕ್ಕದಾಗಿದೆ. ನಾನು ನೀನು ಮಾವ, ಯಾರಾದ್ರೂ ನೋಡಾರು? ನೀವು ಒಳ್ಳೆ ಅಥರ್ವ ಮನೇಲಿ ಒಬ್ನೇ ಅವನೇ, ನೀವು ಬೇಗನೆ ಬನ್ನಿ.